ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಸೊ ಈಗ ಎನಿಹೋ ಹೇಗೆ ಅಂದ್ರೂ ಕೂಡ ಒಂದು ಎಲ್ಲಾ ಸಬ್ಜೆಕ್ಟ್ಗಳನ್ನು ಮುಗಿಸ್ಕೊಂಡು ಬಂದಿದ್ದೀರಾ. ಫಸ್ಟ್ ಸೆಮ್ ಮುಗಿಸಿದಿರಾ, ಸೆಕೆಂಡ್ ಸೆಮ್ ಆಯ್ತು, ಥರ್ಡ್ ಸೆಮ್ ಆಯ್ತು, ಫೋರ್ತ್ ಸೆಮ್ ಆಯ್ತು, ನಿಮ್ಮ LLB ಅಲ್ಲಿ ಫಿಫ್ತ್ ಸೆಮ್ ಆಯ್ತು. ಫೈನಲಿ ನಮ್ಮ ಕಾನೂನು ಅಕಾಡೆಮಿಯಲ್ಲಿ ಕ್ಲಿಯರ್ ಆಗಿ ಎಲ್ಲದನ್ನು ಕಲ್ತ್ಕೊಂಡು ಎಲ್ಲದನ್ನು ಆರಾಮಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈಗ ಸಿಕ್ಸ್ ಸೆಮ್ಮಿಗೆ ಎಂಟ್ರಿ ಕೊಟ್ಟಿದ್ದೀರಾ, ಓಕೆನಾ? ಸೊ ಈಗ ಈ ಸಿಕ್ಸ್ ಸೆಮಿಸ್ಟರ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳಿದೆ? ಲೇಬರ್ ಲಾ ಇದೆ, ಕಂಪ್ನಿ ಲಾ ಇದೆ, ಪ್ರಾಪರ್ಟಿ ಲಾ ಇದೆ, ಫ್ಯಾಮಿಲಿ ಲಾ ಇದೆ. 4 ಸಬ್ಜೆಕ್ಟ್ಸ್ ಗಳ ಬಗ್ಗೆ ಏನು ಒಂದು ಇಂಟ್ರೊಡಕ್ಷನ್ ಯಾವ ತರ ಇದೆ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಟ್ರೈ ಮಾಡೋಣ. ತುಂಬಾ ಸಿಂಪಲ್ ಆಗಿ ಸಬ್ಜೆಕ್ಟ್ಸ್ ಏನ್ ಹೇಳುತ್ತೆ, ಯಾಕೆ ಕೊಟ್ಟಿದ್ದಾರೆ, ಏನು ಅಂತ ಹೇಳಿ ಅರ್ಥ ಮಾಡಿಸ್ತೀನಿ. ನೀವು ಎಲ್ಲ ಗೊತ್ತಿರುವಂತ ಸಬ್ಜೆಕ್ಟ್ಸ್ ಆಯ್ತಾ, ಇದರಲ್ಲಿ ಏನು ಸ್ಪೆಷಲ್ ಏನಿಲ್ಲ. ಸೊ ಅದೊಂದು ಸ್ವಲ್ಪ ನಾನು ಎಕ್ಸ್ಟೆನ್ಷನ್ ಪಾರ್ಟ್ ಅಲ್ಲಿ ನಿಮ್ಗೆ ಕ್ಲಾರಿಫೈ ಮಾಡಕ್ ಟ್ರೈ ಮಾಡ್ತೇನೆ. ಸರ್, ಇದು ಏನಿದು ಮುಸ್ಲಿಂ ಲಾ ಅನ್ನುವಂಥದ್ದಿದೆ, ಇದು ಕಾನ್ಸೆಪ್ಟ್ ಏನ್ ಹೇಳುತ್ತೆ ಮುಸ್ಲಿಂ ಲಾ ಅನ್ನುವಂಥ ಕಾನ್ಸೆಪ್ಟ್? ಮುಸ್ಲಿಂ ಲಾ ಅನ್ನುವಂಥ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತಂತಂದ್ರೆ, ಫಸ್ಟ್ ನೀವು ಇದಕ್ಕಿಂತ ಹಿಂದಿನ ಸೆಮಿಸ್ಟರ್ಗಳಲ್ಲಿ ಹಿಂದೂ ಲಾ ಅಂತ ಓದ್ಕೊಂಡು ಬಂದಿದ್ದೀರಾ ಆಯ್ತಾ. ಫ್ಯಾಮಿಲಿ ಲಾ 1, ಹಿಂದೂ ಲಾ ಅಂತ ಓದಿದ್ದೀರಾ. ಅಂತಂದ್ರೆ ಹಿಂದೂ ಲಾ ಇಸ್ ಓನ್ಲಿ ಅಪ್ಲಿಕಬಲ್ ಟು ದ ಹಿಂದೂಸ್ ಅಂತ ಹೇಳ್ತಾ ಇದ್ದೀನಿ ನಾನು ಆಯ್ತಾ. ನಾನು ಅವಾಗ್ಲೂ ಕೂಡ ಹೇಳಿದ್ದೆ, ನನ್ನ ಕ್ಲಾಸಸ್ಗಳಲ್ಲೂ ಕೂಡ ಕೇಳಿದಿರಾ. ಸೊ ಹಿಂದೂ ಲಾ ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಮ್ಸ್ಗಳಿಗೆ ಅಪ್ಲಿಕಬಲ್ ಆಗೋದಿಲ್ಲ. ಮುಸ್ಲಿಮ್ಸ್ಗಳಿಗೆ ಅಂತಾನೆ ಸಪರೇಟ್ ಲಾಸ್ಗಳಿದೆ. ಯಾಕೆ ಮುಸ್ಲಿಮ್ಸ್ಗಳಿಗೆ ಸಪರೇಟ್ ಲಾಸ್ಗಳಿದೆ? ಇಲ್ಲಿ ಪಾಪ್ಯುಲೇಷನ್ ವೈಸ್ ಅಂತ ಬಂದಾಗ 70 to 75% ಹಿಂದೂಸ್ಗಳಿದ್ರೆ, ಇನ್ನು ಉಳಿದಿರುವಂತ 25 to 30% ಅದರ್ ಮೈನಾರಿಟೀಸ್ ಇದ್ದಾರೆ. ಅದ್ರಲ್ಲಿ ಮೇಜರ್ ಆಗಿ ಮುಸ್ಲಿಮ್ಸ್ಗಳಿದ್ದಾರೆ. ಸೊ ಒಂದು 20% ನಿಯರ್ಲಿ ಅಂತ ಅನ್ಕೊಂಡ್ರು ಕೂಡ, ಸೊ ಅರೌಂಡ್ ಒಂದು 20-30 crores ಪೀಪಲ್ಸ್ ಇದ್ದಾರೆ. ಸೊ ಇದು ಇಟ್ ಮೀನ್ ದಟ್ ಇದು ಫ್ಯಾಮಿಲಿ ಲಾ ಆಗಿರೋದ್ರಿಂದ, ಪರ್ಸನಲ್ ಲಾಸ್ ಆಗಿರೋದ್ರಿಂದ ಅವರಿಗೆ ಅಂತ ಒಂದು ಸಪರೇಟ್ ಕಾನೂನು ಇದೆ. ಆದ್ರೆ ಇದ್ರ ಒಳಗಡೆ ನೀವು ಕಲಿಯುವಂತ ವಿಷಯಗಳು ಅಂತ ಏನಾದ್ರು ಬಂದ್ರೆ, ಸೇಮ್ ಥಿಂಗ್ ನಿಮ್ಮ ಏನು ಹಿಂದೂ ಲಾದಲ್ಲಿ ಕಲ್ತಿದ್ರಲ್ವಾ ಅದೇ ತರ, ಬಟ್ ಆದ್ರೆ ಹಿಂದೂಗಳಿಗೋಸ್ಕರ ಅದನ್ನ ಕಲ್ತಿರ್ತೀರಾ, ಹಿಂದೂಗಳಿಗೆ ಅಪ್ಲಿಕೇಬಲ್ ಆಗೋಸ್ಕರ ಕಲ್ತಿರ್ತೀರಾ. ಬಟ್ ಇಲ್ಲಿ ಮೊಹಮ್ಮಡಿಯನ್ ಲಾದಲ್ಲಿ ಮುಸ್ಲಿಂ ಅಪ್ಲಿಕಬಿಲಿಟಿ ಕಲ್ತೀರಾ. ಅಲ್ಲೇನೇನ್ ಕಲ್ತಿದ್ರಿ? ಸೋರ್ಸಸ್ ಆಫ್ ಹಿಂದೂ ಲಾ ಕಲ್ತ್ರಿ, ಇಲ್ಲಿ ಸೋರ್ಸಸ್ ಆಫ್ ಮುಸ್ಲಿಂ ಲಾ. ಅಲ್ಲೇನೇನ್ ಕಲ್ತ್ರಿ? ಸ್ಕೂಲ್ಸ್ ಆಫ್ ಹಿಂದೂ ಲಾ ಕಲ್ತ್ರಿ, ಇಲ್ಲಿ ಸ್ಕೂಲ್ಸ್ ಆಫ್ ಹಿಂದೂ ಲಾ, ಸ್ಕೂಲ್ಸ್ ಆಫ್ ಮುಸ್ಲಿಂ ಲಾಸ್ ನ ಕಲಿತಾ ಹೋಗ್ತೀರಾ. ಆಮೇಲೆ ಅಲ್ಲೇನ್ ಕಲ್ತ್ರಿ ನೀವು? ಮ್ಯಾಟ್ರಿಮೋನಿಯಲ್ ರೆಮಿಡೀಸ್ ಗಳನ್ನ ಕಲ್ತ್ರಿ, ಇದು ಕೂಡ ಮ್ಯಾಟ್ರಿಮೋನಿಯಲ್ ರೆಮಿಡೀಸ್ ಆದ್ರೆ ಮುಸ್ಲಿಂ ಲಾ. ಆಮೇಲೆ ಅಲ್ಲಿ ಇನ್ನೇನೇನ್ ಕಲ್ತ್ರಿ? ಸೊ ನೀವು ಅಲ್ಲಿ ಕಲ್ತಿರುವಂತ ಕಾನ್ಸೆಪ್ಟ್ ಏನಾದ್ರು ಬಂದ್ರೆ, ಮ್ಯಾರೇಜ್ ಅಂತ ಕಲ್ತ್ರಿ, ಡೈವರ್ಸ್ ಅಂತ ಕಲ್ತ್ರಿ ಆಯ್ತಾ. ಸೊ ಈ ರೀತಿ ಕಾನ್ಸೆಪ್ಟ್ ಗಳನ್ನ ಕಲಿತೀರಾ. ಸರಿ, ಈಗ ಒಂದ್ ಕೆಲಸ ಮಾಡುವ, ಯೂನಿಟ್ ವೈಸ್ ಹೋಗ್ತಾನೆ. ಯೂನಿಟ್ 1 ಅಲ್ಲಿ ಏನಿದೆ ಅಂತಂದ್ರೆ, ಬೇಸಿಕ್ ಆಗಿ ನಿಮ್ಮ ಇಸ್ಲಾಮಿಕ್ ಲಾ ಅನ್ನುವಂಥದ್ದಿದೆ. ಇದು ಡೆವಲಪ್ಮೆಂಟ್ ಯಾವ ರೀತಿ ಆಯ್ತು ಆಯ್ತಾ, ಯಾರು ಮೊಹಮ್ಮಡಿಯನ್ ಯಾರು, ಆಮೇಲೆ ಚೈಲ್ಡ್ ಅಂದ್ರೆ ಏನು, ಫ್ಯಾಮಿಲಿ ಏನು, ಶರಿಯತ್ ಆಕ್ಟ್ ಏನು, ಮ್ಯಾರೇಜ್ ನ ಕಾನ್ಸೆಪ್ಟ್ ಏನು, ಎಸೆನ್ಷಿಯಲ್ ಕಾನ್ಸೆಪ್ಟ್ ಗಳೇನು, ಮ್ಯಾರೇಜ್ ನ ಈ ರೀತಿ ಕಾನ್ಸೆಪ್ಟ್ ಗಳು ಯೂನಿಟ್ ನಂಬರ್ 1 ಅಲ್ಲಿ ಇನ್ನು ಸುಮಾರಿದೆ. ಡ್ಯೂ ಟು ಟೈಮ್ ಲ್ಯಾಕ್ ಇರೋದ್ರಿಂದ ನಾನು ನಿಮ್ಗೆ ಸಬ್ಜೆಕ್ಟ್ ನಾವು ಓವರ್ ಹೇಳ್ತಾ ಇರೋದ್ರಿಂದ ಮೇಲ್ ಮಾತ್ರ ಹೇಳ್ತಾ ಇದ್ದೀನಿ. 100% ಮಾಡಿರುವಂತ ಒಂದು ವಿಡಿಯೋ ಇದೆ, ದಯವಿಟ್ಟು ಹೋಗಿ ನೋಡಿ. ಮೊಹಮ್ಮಡಿಯನ್ ಲಾ ಅಂತಾನೆ ಒಂದು ವಿಡಿಯೋ ಇದೆ, ಅದ್ರಲ್ಲಿ ನಿಮಗೆ ಸಿಗುತ್ತೆ. ಸರ್ಚ್ ಔಟ್ ಮಾಡಿ ನಮ್ಮ ಕಾನೂನು ಅಕಾಡೆಮಿ ಟೀಮ್ ಅಲ್ಲಿ. ಆಮೇಲೆ ಸೆಕೆಂಡ್ ಯೂನಿಟ್ ಏನಾದ್ರು ಬಂದ್ರೆ, ಕಸ್ಟಡಿ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಗಾರ್ಡಿಯನ್ಶಿಪ್ ಆಗಿರ್ಬೋದು, ತಲಾಕ್ ಅಂತ ಕೇಳಿದಿರಲ್ವ, ಆ ವರ್ಡ್ ಆಲಿಮನಿ ಕೊಡುವಂತದ್ರ ಬಗ್ಗೆ, ಮೇಂಟೆನೆನ್ಸ್ ಕೊಡುವಂತ ಬಗ್ಗೆ ಮಾತಾಡಿದೆ. ಯೂನಿಟ್ ನಂಬರ್ 3 ಬಂದ್ರೆ, ವಿಲ್ ಅಂತ ನೀವು ಹಿಂದೂ ಲಾದಲ್ಲಿ ಓದಿದ್ರಿ, ಸೇಮ್ ಥಿಂಗ್ ಇಲ್ಲೂ ಕೂಡ ಓದ್ತೀರಾ. ಗಿಫ್ಟ್ ಅಂತ ಹಿಂದೂ ಲಾದಲ್ಲಿ ಓದಿದ್ರೆ ಸೇಮ್ ಥಿಂಗ್ ಇಲ್ಲೂ ಕೂಡ ಓದ್ತೀರಾ. ಆಮೇಲೆ ವಕ್ಫ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಎಲ್ಲಾ ಧರ್ಮದ ಒಂದು ಆಸ್ತಿನ ಯಾರು ನೋಡ್ಕೊಳ್ತಾರೆ ಅವನ್ನ ವಕ್ಫ್ ಅಂತ ಕರೀತಾರೆ. ಆಮೇಲೆ ಹಿಂದೂ ಲಾದಲ್ಲೂ ಕೂಡ ನೀವು ಓದಿದ್ರೆ ಇನ್ಹೆರಿಟೆನ್ಸ್ ಬಗ್ಗೆ, ಅಂತಂದ್ರೆ ಆಸ್ತಿ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಒಬ್ರಿಂದ ಒಬ್ರಿಗೆ ಅನ್ನುವಂಥದ್ದು, ಸಕ್ಸೆಷನ್ ಬಗ್ಗೆ ಕಲ್ತಿದ್ರೆ ಅದ್ರ ಬಗ್ಗೆ ಕಲಿತಾ ಹೋಗ್ತೀರಾ. ಆಮೇಲೆ ಲಾಸ್ಟ್ ಯೂನಿಟ್ಸ್ ಅಲ್ಲಿ ಲೆಗ್ಯಾಸಿ ಬಗ್ಗೆ ಕಲಿತೀರಾ, ಅದಾದ್ಮೇಲೆ ಅಡಾಪ್ಷನ್ ಬಗ್ಗೆ ಕಲಿತೀರಾ. ಸೊ ಇಲ್ಲಿ ಅದಾದ್ಮೇಲೆ ನಿಮ್ಮ ಈ ಕ್ಯೂರೇಟರ್ ಅಂತ ಬರ್ತಾರೆ, ಕ್ಯೂರೇಟರ್, ಫ್ಯಾಮಿಲಿ ಕೋರ್ಟ್ ಆಕ್ಟ್. ಸೊ ಈ ಕಾನ್ಸೆಪ್ಟ್ ಅನ್ನೆಲ್ಲ ಕಲಿತೀರಾ. ಇದಿಷ್ಟು ಒಂದು ಕ್ರಕ್ಸ್ ವ್ಯೂ, ಬರ್ಡ್ ವ್ಯೂ ಅಂತ ಏನ್ ಕಲಿತಾರ, ಒಂದು ಪಕ್ಷಿ ನೋಟ ಅಷ್ಟೇ ಈ ಸಬ್ಜೆಕ್ಟ್ ಇನ್ ಪಕ್ಷಿ ನೋಟ. ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಓದ್ತೀರಾ, ಲೇಬರ್ ಲಾ 2 ಅಂತ ಓದ್ತೀರಾ. ಸರ್ ಏನಂತ ಇದೆ ಸರ್ ಈ ಲೇಬರ್ ಲಾ 2 ದಲ್ಲಿ? ಲೇಬರ್ ಲಾ 2 ಏನ್ ಸರ್, ಏನ್ ಓದ್ತೀವಿ ಸರ್ ಲೇಬರ್ ಲಾ 2 ದಲ್ಲಿ ಅಂತ ನೀವೇನಾದ್ರು ಬಂದ್ರೆ, ನೀವು ಸರ್ ಗೊತ್ತಿದೆ ಲೇಬರ್ ಲಾ 1 ಆಲ್ರೆಡಿ ಓದ್ಕೊಂಡು ಬಂದಿದ್ದೀರಲ್ವಾ. ಲೇಬರ್ ಲಾ 1 ಮುಂದುವರೆದಂತ ಭಾಗ. ಈಗ ಮೂವೀಸ್ ಗಳಲ್ಲಿ ತೆಗಿತಾರಲ್ಲ ಪಾರ್ಟ್ 1 ಪಾರ್ಟ್ 2 ಅಂತೇಳಿ, ಆತರ ನಿಮ್ಮ ಸಿಲೆಬಸ್ ಹೆವಿ ಇರೋದ್ರಿಂದ ಮುಂದುವರೆದಂತಹ ಭಾಗ ಇದು ಲೇಬರ್ ಲಾ 2 ಏನಿದೆ. ಸರಿ, ಇದ್ರಲ್ಲಿ ಯಾವ್ಯಾವ ತರ ಆಕ್ಟ್ ಗಳು ಬರ್ತಾವ ಸರ್? ಲೇಬರ್ ಲಾ 1 ಅಲ್ಲಿ ನಮ್ಮ ಯೂನಿಯನ್ ಅದು ಇದು ಫ್ಯಾಕ್ಟ್ರೀಸ್ ಆಕ್ಟ್ ಎಲ್ಲ ನೋಡಿದ್ವಿ ಅಂತಂದ್ರೆ, ಲೇಬರ್ ಲಾ 2 ದಲ್ಲಿ ಬರೋದು ಯಾವ್ದು ಗೊತ್ತಾ? ಯೂನಿಟ್ 1, 2, 3, 4 ಅಂತಿದೆ. ಯೂನಿಟ್ 1 ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳು ಹೇಗೆ ರಿಲೇಟ್ ಆಗಿದೆ ಲೇಬರ್ ಲಾ, ಅದಕ್ಕೆಲ್ಲ ರಿಲೇಟೆಡ್ ಆಗಿ ಹೇಳ್ಬಿಟ್ಟು ಅಲ್ಲೊಂದು 5-6 ಆಕ್ಟ್ ಗಳು ಬರುತ್ತೆ. ಆಬ್ಲಿಗೇಷನ್ಸ್, ಬಾಂಡೆಡ್ ಲೇಬರ್, ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನೆ, ಸಮಾನ ವೇತನ, ಈಕ್ವಲ್ ರಿನಾಮಿನೇಷನ್, ಇಂಟರ್ ಸ್ಟೇಟ್ ಮೈಗ್ರೇಷನ್, ಸೆಕ್ಸುವಲ್ ಹರಾಸ್ಮೆಂಟ್ ಇನ್ನು ಆಕ್ಟ್ ಅವು ಬರ್ತವೆ. ಯೂನಿಟ್ 2 ಅಂತ ಬಂದ್ರೆ, ವೇಜಸ್ ಎಷ್ಟು ಕೊಡಬೇಕು, ಬೋನಸ್ ಎಷ್ಟು ಕೊಡಬೇಕು, ಗ್ರಾಚ್ಯುಯಿಟಿ ಹೇಗೆ ಕೊಡಬೇಕು, ಇದು ಲೇಬರ್ಸ್ ಗಳ ಆಕ್ಟ್ ನಲ್ಲಿ ಬರುತ್ತೆ. ಯೂನಿಟ್ 3 ಬಂದ್ರೆ, ಚೈಲ್ಡ್ ಲೇಬರ್ ನ ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು, ಕಾಂಟ್ರಾಕ್ಟ್ ಲೇಬರ್ ನ ಆಕ್ಟ್ ಗಳು ಯಾವ ರೀತಿ ಅಂತ ಬರುತ್ತೆ. ಅದೇ ನೀವೇನಾದ್ರೂ ಯೂನಿಟ್ 4 ಏನಾದ್ರು ನೀವು ಎಂಟ್ರಿ ಕೊಟ್ರೆ, ಇದೇ ಮಾತಲ್ಲಿ ಯೂನಿಟ್ 4 ಎಂಟ್ರಿ ಕೊಟ್ರೆ ನೀವು, ಯೂನಿಟ್ ನಂಬರ್ 4 ಅಲ್ಲಿ ನಿಮ್ಮ ESI PF ಅನ್ನುವಂತ ಒಂದು ಆಕ್ಟ್, ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಆಗಿರ್ಬೋದು. ಸೊ ಇಂಥ ಕಾನ್ಸೆಪ್ಟ್ ಗಳು ನಿಮ್ಮ ಯೂನಿಟ್ 4 ನಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಯೂನಿಟ್ 5 ಅಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಸಮ್ ಕಾನ್ಸೆಪ್ಟ್, ಆರ್ಗನೈಸ್ಡ್ ಸೆಕ್ಟರ್, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಏನಿರ್ತಾವಲ್ಲ,
ಅವರ ಆಧಾರದ ಮೇಲೆ ಬರ್ತಾ ಹೋಗುತ್ತೆ. ಎನಿಹೌ ಇದು ನಂಬರ್ ಆಫ್ ಲಾಸ್ಗಳು ಲೇಬರ್ ಲಾ 1 ಅಲ್ಲೇ ಟೆನ್ಷನ್ ಆಗಿದ್ದೀರಾ. ಲೇಬರ್ ಲಾ 2 ದಲ್ಲೂ ಕೂಡ ಸುಮಾರು 12ರಿಂದ 15 ಲಾಸ್ಗಳು ಬರುತ್ತೆ. ಪ್ರತಿಯೊಂದು ಲಾಸ್ಗಳು ತುಂಬಾ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು, ಆಯ್ತಾ. ಎಲ್ಲ ಕ್ಲಾಸಸ್ಗಳು ನಂದೇ ಆಗಿದೆ, ನೋಡಿ. ಇದ್ರದ್ದು ಡೆಮೋ ವಿಡಿಯೋಸ್ಗಳನ್ನು ಕೂಡ ನಾವು ರಿಲೀಸ್ ಮಾಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ನಿಮ್ಮ ಸಬ್ಜೆಕ್ಟ್ ಪ್ರಾಪರ್ಟಿ ಲಾ ಅಂತಿದೆ. ಪ್ರಾಪರ್ಟಿ ಲಾ ಬಗ್ಗೆ ಯಾರಿಗ್ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರುವಂತ ವಿಷಯನೇ ಅಲ್ವಾ ಪ್ರಾಪರ್ಟಿ ಲಾ. ಆಸ್ತಿ ಕಾನೂನಿನ ಬಗ್ಗೆ. ಆಸ್ತಿಯ ಲಾಯರ್ ಆಗ್ಬೇಕು, ಜಮೀನು ಅವ್ನು ಇವನಿಗೆ ಹೋಯ್ತು, ಇವ್ನು ಅವನಿಗೆ ಹೋಯ್ತು, ಯಾವ ರೀತಿ ಆಸ್ತಿ ಟ್ರಾನ್ಸ್ಫರ್ ಆಯ್ತು, ಇಂಥ ಕಾನ್ಸೆಪ್ಟ್ಗಳನ್ನೇ ನೋಡ್ತಾ ಇರ್ತೀರಾ. ತುಂಬಾ ಸಿಂಪಲ್ ಹೇಳ್ತಾ ಇದೆ ಹೆಸರು, ಸ್ವತ್ತು ಆಸ್ತಿ ಕಾನೂನಿನ ಬಗ್ಗೆ ಮಾತಾಡ್ತಾ ಇದೆ ಅಂತ. ಸೊ ಏನಿರ್ಬೋದು 5 ಯೂನಿಟ್ ಅಲ್ಲಿ ಅಂತ ನೀವು ಲೆಕ್ಕ ಹಾಕಿದ್ರೆ, ಫಸ್ಟ್ ಯೂನಿಟ್ ಅಲ್ಲಿ ಆಸ್ತಿ ಕಾನೂನು ಅಂದ್ರೆ ಏನು, ಮೂವೇಬಲ್ ಪ್ರಾಪರ್ಟಿ ಅಂದ್ರೆ ಏನು, ಇಮ್ಮೂವೇಬಲ್ ಪ್ರಾಪರ್ಟಿ ಅಂದ್ರೆ ಚರಾಸ್ತಿ ಏನು, ಸ್ಥಿರಾಸ್ತಿ ಏನು, 2 ತರ ಪ್ರಾಪರ್ಟಿ. ಮೂವೇಬಲ್ ಪ್ರಾಪರ್ಟಿ ಅಂದ್ರೆ ಅಲ್ಲೇ ಇರುವಂತದ್ದು, ಇಮ್ಮೂವೇಬಲ್ ಪ್ರಾಪರ್ಟಿ ಒಂದ್ ಕಡೆ ಇನ್ನೊಂದ್ ಕಡೆ ಮೂವ್ ಆಗುವಂಥದ್ದು. ಆಮೇಲೆ ಯೂನಿಟ್ ನಂಬರ್ 2 ಅಲ್ಲಿ ಸಮ್ ಡಾಕ್ಟ್ರಿನ್ಸ್ ಗಳು ಬರುತ್ತೆ, ಓನರ್ಶಿಪ್ ಬಗ್ಗೆ ಮಾತಾಡಿದ್ದಾರೆ. ಯೂನಿಟ್ ನಂಬರ್ 3 ಅಲ್ಲಿ ಮಾರ್ಟ್ಗೇಜ್ ಯಾವ ರೀತಿ ಮಾಡ್ತಾರೆ, ಸೊ ಮಾರ್ಟ್ಗೇಜ್ ನ ರೈಟ್ಸ್ ಗಳೇನು, ಮಾರ್ಟ್ಗೇಜಿಯರ್ ರೈಟ್ಸ್ ಏನು, ಮಾರ್ಟ್ಗೇಜಿ ರೈಟ್ಸ್ ಏನು ನೋಡ್ತೀರಾ. ಯೂನಿಟ್ ನಂಬರ್ 4 ಅಲ್ಲಿ ಸೇಲ್ ನ ಮಾಡುವಂತದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಯಾವ ರೀತಿ ಸೇಲ್ ಮಾಡ್ತೀರಾ, ಯಾವ ರೀತಿ ಲೀಸಿಗೆ ತಗೊಳ್ತೀರಾ, ಎಕ್ಸ್ಚೇಂಜ್ ಯಾವ ರೀತಿ ಮಾಡ್ತೀರಾ, ಗಿಫ್ಟ್ಸ್ ಗಳು ಯಾವ ರೀತಿ ಇರುತ್ತೆ ಅನ್ನೋದು ನೋಡ್ತೀರಾ. ಸೇಲ್ ಯೂನಿಟ್ ನಂಬರ್ 5 ಅಲ್ಲಿ ಟ್ರಸ್ಟ್ ನ ಬಗ್ಗೆ ಓದ್ತೀರಾ. ಟ್ರಸ್ಟೀಸ್ ಅಂದ್ರೇನು, ಟ್ರಸ್ಟ್ ಅಂದ್ರೇನು, ಈ ರೀತಿ ಕಾನ್ಸೆಪ್ಟ್ ಗಳನ್ನ ಓದ್ತೀರಾ. ಸೊ ಎನಿಯೋ ಇದನ್ನು ತುಂಬಾ ಡೀಪ್ ಆಗಿ ನಾನು ಎಲ್ಲಾ ಯೂನಿಟ್ ಸಿಲೆಬಸ್ ವೈಸ್ ಕೂಡ ಹೇಳಿದೀನಿ. ಎಮರ್ಜೆನ್ಸಿ ಆಗಿ ಒಂದಿಷ್ಟು ಅರ್ಥ ಮಾಡ್ಕೋದಕ್ಕೋಸ್ಕರ ಹೇಳ್ತಾ ಇರುವಂತ ವಿಡಿಯೋಸ್ ಅಷ್ಟೇ ಇದು. ಸರಿ, ಆಮೇಲೆ ಕಂಪನಿ ಲಾ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸರ್ ಏನಿದೆ ಇದು ಕಂಪನಿ ಲಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬೇಸಿಕಲಿ ಕಂಪನಿ ಲಾ ಅನ್ನುವಂತ ಸಬ್ಜೆಕ್ಟ್ ಏನಿದೆ ತುಂಬಾ ಸಿಂಪಲ್ ಆಗಿರುವಂತ ಸಬ್ಜೆಕ್ಟ್. ಯಾವ ತರ ಅಂತಂದ್ರೆ, ಯಾವುದೇ ಒಂದು ಸಿಸ್ಟಮ್ ಆಗ್ಲಿ ಅದ್ರಲ್ಲಿ ಬರೋದೇನು ಅಂತಂದ್ರೆ, ಒಂದು ಕಂಪನಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಸರಿನಾ. ಕಂಪನಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು ಇಂಡಸ್ಟ್ರಿ ಇದೆ, ಆಯ್ತಾ. ಆ ಇಂಡಸ್ಟ್ರಿ ಏನಾದ್ರು ಎಸ್ಟಾಬ್ಲಿಷ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಕಂಪನಿ ಎಸ್ಟಾಬ್ಲಿಷ್ ಆಗ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಕಂಪನಿ ಲಾದಲ್ಲಿ ಏನೇನಿರುತ್ತೆ, ಯೂನಿಟ್ 1, 2, 3, 4, 5 ಅಂತ 5 ಯೂನಿಟ್ ಇದೆ. ಇದನ್ನ ಒಂದು ಓವರ್ ವ್ಯೂ ತರ ಹೇಳ್ತಾ ಇದೀನಿ. ಒಂದು ಅಸ್ಯೂಮ್ ಮಾಡ್ಕೊಳ್ಳಿ, ನೀವೇ ಏನೋ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀರಾ. ನೀವು ಎಸ್ಟಾಬ್ಲಿಷ್ ಮಾಡ್ತಾ ಇದೀರಾ ಅಂದ್ರೆ ಅದನ್ನ ನೀವು ಯಾವ ರೀತಿಯ ಬಿಸ್ನೆಸ್ ನ ಒಂದು ರಿಜಿಸ್ಟರ್ ಕಂಪನಿ ಮಾಡ್ಬೇಕು. ನೀವು MOA ಅಂತೀವಿ, AOA ಅಂತ, ಇದನ್ನೆಲ್ಲ ಫಾರ್ಮ್ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ರಿಜಿಸ್ಟ್ರೇಷನ್ ಆಫೀಸ್ ಕೊಡಬೇಕು, ರಿಜಿಸ್ಟ್ರೇಷನ್ ಆಗ್ಬೇಕು, GST ಲಾಗಿನ್ ಮಾಡಬೇಕು. ಸೊ ಅದಾದ್ಮೇಲೆ ನಿಮ್ಮ ಲೋನ್ಸ್ ಗಳು ಯಾವ ರೀತಿ ಇರುತ್ತೆ, ಕೇಸ್ಗಳನ್ನು ಯಾವ ರೀತಿ ಫೈಲ್ ಮಾಡ್ತೀರಾ, ಈ ಎಲ್ಲಾ ವಿಷಯಗಳನ್ನು ಕಂಪನಿ ಲಾದಲ್ಲಿ ಓದ್ತೀರಾ. ಹೆಸರೇ ಹೇಳ್ತಾ ಇದೆ ಕಂಪನಿ ಅಂತ, ಒಂದು ಬ್ರಾಂಡ್ ಕ್ರಿಯೇಟ್ ಮಾಡೋದು, ಒಂದು ಕಂಪನಿನ ಕ್ರಿಯೇಟ್ ಮಾಡೋದು. ಸೊ ಅದಕ್ಕೆ ಏನೇನು ಫೆಸಿಲಿಟಿಗಳು, ಏನೇನು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋಗ್ಬೇಕು ನೀವು ಅನ್ನುವಂಥದ್ದನ್ನ ಕಂಪನಿ ಲಾ ಅನ್ನುವಂತ ವಿಷಯ ಏನಿದೆ ಅದು ಡಿಸ್ಕಸ್ ಮಾಡುತ್ತೆ, ಸರಿನಾ. ಸೊ ಇದು ಕಂಪನಿ ಲಾ ಹೇಳುವಂತ ವಿಷಯ ಆಗಿರುತ್ತೆ. ಸೊ ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರುವಂತ ಸಬ್ಜೆಕ್ಟ್ಸ್ ಗಳು ಅಂತ ಇರೋದಿಲ್ಲ. ಈ ಸೆಮಿಸ್ಟರ್ ನಿಮ್ಗೆ ಇರುವಂತದ್ದು ಇದೇ 4 ಸಬ್ಜೆಕ್ಟ್ಸ್ ಗಳು ಇರುತ್ತೆ ಅಷ್ಟೇ. ಸೊ ಅದಕ್ಕೇನು ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಕಾಗಿರುವಂತ ಅವಶ್ಯಕತೆ ಏನಿಲ್ಲ, ಆಯ್ತಾ. ಸೊ ನೀವು ಮತ್ತೊಂದ್ಸಲ ನಾನು ಕ್ವಿಕ್ ರಿವಿಷನ್ ಏನಾದ್ರು ಮಾಡ್ಬೇಕು ಅಂತಂದ್ರೆ, ಇದ್ರಲ್ಲಿ ಬರುವಂತ ಸಬ್ಜೆಕ್ಟ್ಸ್ ಗಳು ಯಾವುದು, ಮೊಹಮ್ಮಡಿಯನ್ ಲಾ ನಾನು ಹೇಳಿದೆ, ಹಿಂದೂ ಆಕ್ಟ್ ನ ಪ್ರಕಾರನೇ ಅಲ್ಲಿ ಬರುವಂತದ್ದು. ಇಲ್ಲೇನಂತ ಬರುತ್ತೆ, ನಮ್ಮ ಮುಸ್ಲಿಮ್ಸ್ ಅವ್ರು ಯಾವ ರೀತಿ ಇರ್ತದೆ, ಸೊ ಅವರ ಪ್ರಕಾರ ಯಾವ್ಯಾವ ರೀತಿ ಆಚರಣೆ ವಿಚಾರಣೆ ಇದೆ ಅದ್ರ ಮೇಲೆ ಆಧಾರದ ಮೇಲೆ ಬರ್ತಾ ಹೋಗುತ್ತೆ. ಎರಡನೇದು ಹೇಳಿದೆ ಲೇಬರ್ ಲಾ 2 ಅಂತ ಹೇಳಿದೆ. ಲೇಬರ್ ಲಾ 2 ಹೇಳೋ ಪ್ರಕಾರ ನಾನು ಲೇಬರ್ ಲಾ 1 ಅಲ್ಲಿ ಏನ್ ಕಲ್ಕೊಂಡ್ರೆ ಅದ್ರ ಎಕ್ಸ್ಟೆನ್ಷನ್ ಪಾರ್ಟ್ಸ್ ಗಳಾದ ವೇಜಸ್, ಬೋನಸ್ ಆಗಿರ್ಬಹುದು, ಚೈಲ್ಡ್ ಲೇಬರ್ ಆಕ್ಟ್ ಇಂಥವೆಲ್ಲ ಕಾನ್ಸೆಪ್ಟ್ಸ್ ಓದ್ತೀರಾ. ಪ್ರಾಪರ್ಟಿ ಲಾ ಆಸ್ತಿ ಟ್ರಾನ್ಸ್ಫರ್ ಒಂದ್ ಕಡೆ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಆಗೋದು, ಆ ಕಾನ್ಸೆಪ್ಟ್ಸ್ ಗಳನ್ನ ಓದ್ತೀರಾ. ಸೊ ಅದಾದ್ಮೇಲೆ ಕಂಪನಿ ಲಾ ಅಂತ ಇದೆ. ಕಂಪನಿ ಲಾ ನೀವು ಒಂದು ಕಂಪನಿನ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಅದ್ರದ್ದು ಮೆಮೊರೆಂಡ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಕಂಪನಿ ಆಸ್ ಎ ಓನರ್, ಕಂಪನಿ ಕೇಸ್ ಹಾಕ್ಬಹುದಾ, ಕಂಪನಿ ಅಂದ್ರೆ ಏನು, ರಿಜಿಸ್ಟ್ರೇಷನ್ ಎಲ್ಲಿ ಮಾಡಿಸ್ಬೇಕು, ರಿವೋಕೇಶನ್ ಯಾವಾಗ ಆಗುತ್ತೆ, ಕಂಪನಿ ಎಸ್ಟಾಬ್ಲಿಷ್ಮೆಂಟ್, ಪಾರ್ಟ್ನರ್ಶಿಪ್ ಅಂತಂದ್ರೆ ಏನು, ಪಾರ್ಟ್ನರ್ಶಿಪ್ ಯಾವ ತರ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಗಳನ್ನ ಕಂಪನಿ ಲಾದಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಇದಿಷ್ಟು ಒಂದ್ ಕಡೆ ಆಗಿದ್ದಲ್ಲಿ, ವೆಲ್ ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲೀಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB, ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10th.
ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10 ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡ್ಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು. ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ. ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೀ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು
ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ, ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.